ತಂಪಾದ ವಾತಾವರಣಕ್ಕೆ ಒಂದು ಬಿಸಿ ಬಿಸಿ ಸಾರನ್ನು ಮಾಡೋಣ. ಆರೋಗ್ಯಕರವಾಗಿರುವಂತಹ ಸಾರು, ಅಷ್ಟೇ ರುಚಿಕರ ಸಹ ಮತ್ತು ಅಷ್ಟೇ ಸುಲಭ ಸಹ ಮಾಡೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈಗಾಗಲೇ ನನ್ನ ಚಾನಲಲ್ಲಿ ಹಲವಾರು ರೀತಿಯ ನೆಲ್ಲಿಕಾಯಿ ಸಾರಿದೆ ಅಲ್ವಾ. ಇವತ್ತು ಬೇರೆ ಥರ ಒಂದು ನೆಲ್ಲಿಕಾಯಿ ಸಾರು ಮಾಡಿದ್ದೇನೆ. ಬೇಳೆ ಹಾಕಬೇಕು, ಟೊಮೆಟೊ ಹಾಕಬೇಕು, ಕಾಯಿ ಹಾಕಬೇಕು, ಸಾರಿನ ಪುಡಿ ಬೇಕು ಅಂತ ಏನೂ ಇಲ್ಲ. ತುಂಬ ಸುಲಭದಲ್ಲಿ ಮಾಡೋದು. ಬಿಸಿ ಬಿಸಿ ಅನ್ನಕ್ಕೆ ಊಟ ಮಾಡೋದಷ್ಟೇ ಅಲ್ಲದೆ ಬಿಸಿ ಬಿಸಿ ಸೂಪ್ ಥರ ಇದನ್ನು ಕುಡಿಯೋದಕ್ಕೂ ಸಹ ತುಂಬ ರುಚಿಯಾಗಿ ಇರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಮಿಕ್ಸರ್ ಜಾರ್ಗೆ ಒಂದು ಹೆಚ್ಚಿದಂತಹ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ತಾ ಇದ್ದೇನೆ. ನಂತರ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ನಾನು ಬಿಳಿ ಕಾಳು ಮೆಣಸು ತೊಗೊಂಡಿದ್ದೀನಿ. ನೀವು ಕಪ್ಪದಿದ್ದರೆ ಅದನ್ನು ಸಹ ತೊಗೋಬೋದು, ತೊಂದರೆ ಇಲ್ಲ. ಅರ್ಧ ಚಮಚದಷ್ಟು ಜೀರಿಗೆ, ಬೀಜ ತೆಗೆದು ಹೋಳು ಮಾಡಿದಂತಹ 3 ನೆಲ್ಲಿಕಾಯಿ, ದೊಡ್ಡ ಗಾತ್ರದ 3 ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ತೀನಿ. ತೀರಾ ನುಣ್ಣಗೆ ಪೇಸ್ಟ್ ಆಗೋದು ಬೇಡ. ನೀರನ್ನು ಹಾಕದೆ ಈ ರೀತಿ ತರಿತರಿಯಾಗಿ ಇದನ್ನು ರುಬ್ಬಿ ಇಟ್ಕೊಳ್ಳಿ. ಇಷ್ಟ ಆಗುತ್ತೆ ಅಂತಾದರೆ ಇಲ್ಲಿ ನೀವು ಬೆಳ್ಳುಳ್ಳಿ ಬೇಕಾದ್ರೂ ಸೇರಿಸ್ಬೋದು, ನಾನು ಹಾಕಿಲ್ಲ. ಈಗ ಬಾಣಲೆಗೆ 1 ಚಮಚದಷ್ಟು ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಇಂಗು, ಅರಿಶಿಣ, ಕರಿಬೇವಿನ ಸೊಪ್ಪು, 1 ಮುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡು ರುಬ್ಬಿರೋಂತಹ ಮಿಶ್ರಣವನ್ನು ಸೇರಿಸ್ಬಿಟ್ಟು ಸ್ವಲ್ಪ ಹುರ್ಕೊಳ್ಬೇಕು. ಇಲ್ಲಿ ನಾನು ಇಂಗಿನ ಉಪಯೋಗವನ್ನು ಮಾಡಿದ್ದೇನೆ. ನಾನು ಆಗಲೇ ಹೇಳಿದ ಹಾಗೆ ನೀವು ಬೆಳ್ಳುಳ್ಳಿಯನ್ನು ಹಾಕಿದರೆ ರುಬ್ಲಿಕ್ಕೆ ಅಥವಾ ಒಗ್ಗರಣೆಗೆ ಇಂಗು ಹಾಕುವಂಥ ಅಗತ್ಯ ಇಲ್ಲ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ 1 ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಸಾರಿನ ಹದಕ್ಕೆ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನೆಲ್ಲಿಕಾಯಿ ಹುಳಿನೇ ಸಾಕಾಗತ್ತೆ ಅಂತ ಹೇಳಿ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಹಾಕಿಲ್ಲ, ಹದವಾಗಿದೆ. ಆದರೆ ನಿಮಗೆ ಹುಳಿ ಬೇಕು ಅಂತ ಆದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಬೋದು. ಇಲ್ಲಿ 1 ನೆಲ್ಲಿಕಾಯಿಯನ್ನು ಹೋಳು ಮಾಡಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಇದು ತುಂಬ ರುಚಿಯಾಗಿರುತ್ತೆ ಊಟ ಮಾಡುವಾಗ. ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂತ ಆದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದ್ದರೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ನಾವು ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಲಿಕ್ಕೆ ಹಾಕಿದ್ದೇವಲ್ಲ, ಹಾಗಾಗಿ ತುಂಬ ರುಚಿಯಾಗೂ ಸಹ ಇರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಇದನ್ನು ನೀವು ಸೂಪ್ ಥರ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ತುಂಬ ಸಾರು ಹಾಕ್ಕೊಂಡು ಮೇಲಿಂದ ತುಪ್ಪ ಹಾಕಿ ಊಟ ಮಾಡೋಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ನಾನು ಸಹ ಈ ಬಿಸಿ ಬಿಸಿ ಅನ್ನದೊಟ್ಟಿಗೆ ನೆಲ್ಲಿಕಾಯಿ ಸಾರನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ನೆಲ್ಲಿಕಾಯಿ ಸಾರು ಮಾಡೋದು. ಇನ್ಯಾಕೆ ತಡ, ಖಂಡಿತ ನೆಲ್ಲಿಕಾಯಿನ ತಂದು ಈ ಸಾರನ್ನು ಮಾಡಿ ಹೇಗಾಯ್ತಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.